ಹಾಯ್ ಎಲ್ರಿಗೂ ನಮಸ್ಕಾರ. ರಥಸಪ್ತಮಿಯ ಶುಭಾಶಯಗಳು ಎಲ್ರಿಗೂ. ಇದು ನಿನ್ನೆ ರಥಸಪ್ತಮಿ ದಿನದ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಇದ್ದಾಗ ಟೈಮು 3:30 ಆಗಿತ್ತು. ಮೊದಲಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹೊಸಲೆಲ್ಲ ತೊಳ್ಕೊಂಡು ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಸ್ನಾನ ಮುಗಿಸ್ಕೊಂಡು ಬಂದೆ. ಅದಾದ ನಂತರ ಹೊಸಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ದೇವ್ರಿಗೆ ಮೊದಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ದೇವ್ರಿಗೆ ನೈವೇದ್ಯಕ್ಕೆ ಗೋಧಿ ಹುಗ್ಗಿ ಮಾಡಿದ್ದೆ. ಸೂರ್ಯ ದೇವರಿಗೂ ಕೂಡ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ಗೋಧಿ ಹುಗ್ಗಿ. ಮನೆಯಲ್ಲೆಲ್ಲ ಪೂಜೆ ತುಂಬಾ ಚೆನ್ನಾಗಾಯಿತು. ಸಾಂಬ್ರಾಣಿ ಧೂಪ ಹಾಕ್ತಾಯಿದ್ದೀನಿ. ನನಗೆ ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಇಷ್ಟ. ಮಂಗಳವಾರ, ಶುಕ್ರವಾರ, ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಸಾಂಬ್ರಾಣಿ ಧೂಪ ಹೆಚ್ಚಾಗಿ ಹಾಕ್ತೀನಿ. ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ತುಂಬಿರುತ್ತೆ. ಹಾಗೆ ಲಕ್ಷ್ಮಿ ಕಳೆಯಿಂದ ಇರ್ತಾಳೆ ಅಂತ ಹೇಳ್ತಾರೆ. ಈಗ ಮನೆಯಲ್ಲೆಲ್ಲ ಪೂಜೆ ಆಯಿತು. ಈಗ ಸೂರ್ಯ ದೇವ್ರ ಪೂಜೆ ಮಾಡೋದಕ್ಕೆ ಮನೆಯವರೆಲ್ಲ ಮೇಲ್ಗಡೆ. ಬೆಳಗಿನ ಸೂರ್ಯ ಕಿರಣಗಳು ಎಷ್ಟು ಚೆನ್ನಾಗಿತ್ತು ಅಂದರೆ, ಸೂರ್ಯ ದೇವರು ನಿಜವಾಗ್ಲೂ ಕಣ್ಣಿಗೆ ಕಾಣುವಂಥ ದೇವರು. ಪ್ರತಿದಿನ ನಾವು ಸೂರ್ಯ ದೇವ್ರನ್ನ ಸ್ಮರಿಸ್ಕೋಬೇಕು. ಈಗ ಮನುಷ್ಯನಿಗೆ ಐಶ್ವರ್ಯ ಅಂದರೆ ಅದು ಆರೋಗ್ಯ. ಪ್ರತಿದಿನ ನಾವು ಎಳೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ವಿಟಮಿನ್ ಡಿ ಹೆಚ್ಚಿಸುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೂರ್ಯನ 12 ನಾಮಗಳನ್ನ ಸ್ಮರಿಸ್ಕೊಂಡು ಮನೆಯವರೆಲ್ಲರೂ ಕೂಡ ಸೂರ್ಯ ದೇವರಿಗೆ ಅರ್ಘ್ಯ ಕೊಟ್ವಿ. ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಈ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಡೋಲಾ ಸಿಲ್ಕ್ ಸ್ಯಾರಿ ವಿತ್ ಪೀಚ್ ವೈಟ್ ಪ್ರಿಂಟ್. ಈ ಸ್ಯಾರಿನ ಸಪ್ನಾಭಿವೃದ್ಧಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ.